भाई होगी ಎಲ್ಲ ನಮ್ಮ ಹುಳಿಯಾರ ಜನತೆಗೆ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಅದರ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅವರ ಗಂಧ ಮತ್ತು ಉತ್ಸವದ ಕಾರ್ಯಕ್ರಮ ಹುಳಿಯಾರ ಮುಖಾಂತರ ನಾವು ಹೋಗ್ತಿದ್ದೀವಿ. ಪ್ರತಿಯೊಂದು ಹುಳಿಯಾರಿನಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ನಮಗೆ ಸ್ವಾಗತವನ್ನು ಕೊಡಿಸಿದ್ದಾರೆ. ಅಲ್ಲಿ ಹೋಗುವ ಉದ್ದೇಶ ಏನಂದರೆ ಅದರ ಟಿಪ್ಪು ಸುಲ್ತಾನ್ರವರ ಹುತಾತ್ಮರಾಗಿರೋ ಸಮಾಜ ಹತ್ರ ಜಾಗ ಏನಿದೆ ಅಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ವಿಶೇಷ ಪ್ರಾರ್ಥನೆ ಅಂದರೆ ಈ ದೇಶದಲ್ಲಿ ಅಭಿವೃದ್ಧಿ ಬಗ್ಗೆ, ಆಮೇಲೆ ದೇಶದಲ್ಲಿ ಮಳೆ ಬೆಳೆ ಬಗ್ಗೆ, ಭಾವೈಕ್ಯತೆ ಬಗ್ಗೆ ಕೆಲವು ಕಾರ್ಯಕ್ರಮಗಳು ಮಾಡಿ ಅವರಿಗೆ ಈ ಗಂಧವನ್ನು ಸಮರ್ಪಣೆ ಮಾಡಿಸ್ತೀವಿ. ದಯವಿಟ್ಟು ನಾವು ಪತ್ರಕರ್ತರು ಸಹ ನಮಗೆ ಬಹಳಷ್ಟು ಕಡೆ ಬೆಂಬಲ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಹುಳಿಯಾರ್ ಪತ್ರಕರ್ತರಾಗಿರ್ಬೋದು ಕಿರಣ್ ನಾವು ಸಹ ಪ್ರತಿ ಸಲ ನಾನು ಈ ನ್ಯೂಸ್ ಬೇರೆ ಕಡೆ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ನಿಮಗೆ ಧನ್ಯವಾದ ಸರ್. ಯಾಕಂದರೆ ಮೀಡಿಯಾ ಏನಿದೆ ಈ ಭಾರತ ದೇಶದಲ್ಲಿ ಭಾವೈಕ್ಯತೆ ತರೋದಕ್ಕೋಸ್ಕರ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಆದ್ದರಿಂದ ನಮ್ಮ ಅಫ್ಸರು ನಮ್ಮೆಲ್ಲ ಸದ್ದಾಮ್ ಹುಸೇನ್ ಪೈಲ್ವಾನ್, ಇಂಟರ್ನ್ಯಾಷನಲ್ ಪೈಲ್ವಾನ್ ಅವರು ರಷ್ಯಾದಲ್ಲಿ ಹೋಗಿ ಗೆದ್ಕೊಂಡು ಬಂದಿದ್ದಾರೆ. ಸದ್ದಾಮ್ ಹುಸೇನ್ ಪೈಲ್ವಾನು, ನಿಜಾಮು, ಇಮ್ರಾನ್ ಅವರಿದ್ದಾರೆ, ತನ್ವೀರ್ ಅವರಿದ್ದಾರೆ. ಇವರೆಲ್ಲ ಸೇರಿ ಪ್ರತಿ ವರ್ಷ ನಮ್ಮ ಬಹಳಷ್ಟು ನಮಗೆ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ಕೊಡ್ತಿದ್ದಾರೆ. ತಮಗೆಲ್ಲ ಧನ್ಯವಾದ. ಮತ್ತು ವಿಶೇಷವಾಗಿ ಹುಳಿಯಾರಿನಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಅಣ್ಣ ತಮ್ಮಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಟಿಪ್ಪು ಕಾಸಿಂ ಅಲಿ ಸಾಹೇಬರು ಈ ಭಾಗಕ್ಕೆ ಪ್ರತಿ ವರ್ಷ ಸಂದಲನ ತಗೊಂಡೋಗ್ತಾರೆ. ಅವ್ರನ್ನ ನಾವು ತುಂಬು ಹೃದಯದ ಸ್ವಾಗತ ಕೊಡ್ತಾ ಈ ನಮ್ಮ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅವರು ಬಹಳಷ್ಟು ಹೋರಾಟ ಮತ್ತು ಪ್ರಯತ್ನ, ಈ ಸಂಘಟನೆ ಕಟ್ಟೋದಕ್ಕೆ ಭಾಳ ಶ್ರಮ ಇದೆ ಅವರ ಈ ರಾಜ್ಯದಲ್ಲಿ. ಅದಕ್ಕೋಸ್ಕರ ಅವರು ತುಂಬ ಶ್ರಮ